ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆನೆ ಮಕ್ಕಳಿಗೆ ಎಗ್ ರೈಸ್ ಮಾಡಿ ಕೊಟ್ಟೆ. ಇಬ್ಬರು ಬಂದಿದ್ದರು, ಎಗ್ ರೈಸ್ ಮಾಡಿ ಕೊಟ್ಟೆ. ಮತ್ತು ಮೊನ್ನೆ ಫಿಶಸ್ ಸ್ವಲ್ಪ ಎತ್ತಿ ಇಟ್ಟಿದ್ದೆ, ಮೀನುಗಳು. ಆ ಮೀನು ಸಾಂಬಾರು ಇವತ್ತು ಸ್ವಲ್ಪ ಮಾಡಿದ್ದೀನಿ. ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ. ನಾವು ತಿಂದು ಹೋಗಿದ್ದಾರೆ. ಇನ್ನು ನಾನು ಅರ್ಜೆಂಟು ಒಂದು ಬ್ಲೌಸ್ ಇತ್ತು, ಅವರು 10 o'clockಗೆ ಬರ್ತೀರಿ ಅಂತ. ನಿನ್ನೆ ಬರ್ತೀವಿ ಅಂತ ಹೇಳಿದರು. ಮತ್ತು ನಿನ್ನೆ ನನಗೆ ಫುಲ್ ಬ್ಯುಸಿ, ನೀವೇ ನೋಡಿದ್ರಲ್ಲ, ನಿಮಗೆ ಹೇಳಿದ್ದೆ ಅಲ್ವಾ, ಆ ಥರ ಇತ್ತು. ನಾನು ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಸರಿ, ಇವತ್ತು ಎಲ್ಲ ಕೆಲಸ, ಅಡುಗೆ ಕೆಲಸ ಎಲ್ಲನೂ 8:30ಗೆಲ್ಲ ಬೇಗ ಮಾಡಿಬಿಟ್ಟು ಹೋಗಿ ಅದನ್ನು ಕಟ್ ಮಾಡಿ ಮತ್ತು ಆಚೆನೂ ಗುಡಿಸ್ಬಿಟ್ಟು ಮತ್ತೆ ಕಟ್ ಮಾಡಿ ಸ್ಟಿಚ್ ಮಾಡಿ ಮತ್ತೆ ಬಂದೆ ಮೇಲ್ಗಡೆಗೆ 10 o'clockಗೆ. ಎಲ್ಲನೂ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನು ಎತ್ತಲಿಲ್ಲ, ಅವ್ರು ಬರಲೂ ಇಲ್ಲ. ಈ ಥರ ಆಯಿತು. ನೈಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ದೆ ಅಲ್ವಾ, ಸ್ಲೀವ್ಸು, ಅದೂ ಅಷ್ಟೇ. ನಾನು ನೋಡಿದ್ರೆ ಕಾಲು ಬರ್ತಾಯಿದೆ. ಆ ಬ್ಲೌಸೂ ಅಷ್ಟೇ, ಅವರು 9ಗೆಲ್ಲ ಬೇಕು ಅಂತ ಹೇಳಿದ್ರು, ಅದಕ್ಕೂ ಬರಲಿಲ್ಲ. ಈ ಥರ ಇದೆ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಒಂದು ಪಾರ್ಸಲ್ ಬಂತು. ಒಂದು ಪಾರ್ಸಲ್ ಬಂತು, ಅದಕ್ಕೆ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಇದು ಮಾಡಿದೆ. ಏನೂ ಇಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಗ್ರೀನ್ ಮ್ಯಾಟ್ ಆಗಿರುತ್ತೆ. ನೋಡಿ, 2, ನಾನು ಒಂದೇ ಅಂದ್ಕೊಂಡೆ. ಸರಿ, ಅದನ್ನು ಕಾಲ್ ಬರ್ತಾನೆ ಇದೆ. ಐಬ್ರೋಗೆ ಬರ್ತಾರಂತೆ, ಅದಕ್ಕೆ ಇದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ದಾರೆ. ನಾನು ಒಂದೇ ಅಂತ ಹೇಳಿ ಅಂದ್ಕೊಂಡೆ. ಅದರಲ್ಲಿ 2 ಪೀಸು ಇದ್ವು ಆರ್ಡರ್. ಇದರಲ್ಲಿ ನಾನು ಇದೇನಪ್ಪ ಒಂದೇ ಅಲ್ವಾ ಮಾಡಿದ್ದು, 2 ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡೆ. ಒಂದೊಂದು ಟೈಮ್ ಆ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ನೋಡಿ, ನಾನು ಒಂದೇ ಅಂದ್ಕೊಂಡಿದ್ದು, ಒಂದೇ ಮ್ಯಾಟು ಅಂತ. ಇಲ್ಲಿ 2 ಬಂದಿದೆ. ರೇಟ್ ಕಾಸ್ಟ್ ಎಷ್ಟು ಜಾಸ್ತಿನೋ ಕಡಿಮೆನೋ ಗೊತ್ತಿಲ್ಲ. ಇದು ಗ್ರೀನ್ ಮ್ಯಾಟ್ ಥರ. ಇದು ಬಂದ್ಬಿಟ್ಟು ಇನ್ನೇನು 2 ರೂಪೀಸ್ ಕಡಿಮೆ, 200, ಅಂದರೆ 100 ಬಿತ್ತು. ನಾರ್ಮಲ್ ಆಗಾಗೆ ತಗೊಂಡಿದ್ರೆ ಇನ್ನೂ ರೇಟ್ ಕಡಿಮೆನೋ ಏನೋ ಗೊತ್ತಿಲ್ಲ. ಯಾರಾದರೂ ತಗೋಬೇಕು ಅಂತ ಹೇಳಿದರೆ ನೋಡಿ, ರೇಟ್ ಇಷ್ಟಿರುತ್ತೆ. ಇದು ಬಂದ್ಬಿಟ್ಟು ಒಂದು ನಾರ್ಮಲಾಗಿ ಒಂದು ಡೋರ್ ಮ್ಯಾಟ್, ಡೋರ್ ಹತ್ರ ಹಾಕ್ಬೋದಲ್ಲ, ಅಷ್ಟು ಇದೆ. ನಾನು ಬಂದ್ಬಿಟ್ಟು ಕೃಷ್ಣ ಗೊಂಬೆ ತೊಗೊಂಬಂದೆ ಅಲ್ವಾ, ನಾನು ಆ ಕೃಷ್ಣ ಕೆಳಗಡೆ ಹಾಕಿ ಎಲ್ಲನೂ ಡೆಕೋರೇಷನ್, ಹೂವು ಇಡೋಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಒಂದೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ. 2 ಬಂದಿದ್ದಾವೆ ನೋಡಿ, 2 ಹತ್ರ ಹಾಕ್ಕೋಬೋದು. ಇನ್ನೂ ಒಂದಾಗ ಏನಕ್ಕಾದರೂ ಇದೊಂದು 2 ಬಂದಿದ್ದಾವೆ ನೋಡಿ, ಈ ಥರ ಇದೆ. ಇದು ಬಂದ್ಬಿಟ್ಟು 198 ರೂಪೀಸ್, 2 ರೂಪೀಸ್ ಕಡಿಮೆ. ಇದು ಇವತ್ತು ಬಂತು, ಅದಕ್ಕೆ ಹಾಗೆ ವಿಡಿಯೋ ಆನ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿದೆ. ಈ ಥರ ಇರ್ತವೆ, ನೀವು ಬೇಕಿದ್ರೆ ನೋಡಿಕೊಂಡು ತಗೋಬೋದು. ಅಂದರೆ ಕೆಲವರು ಅದರಲ್ಲಿ ಎಷ್ಟು ತೋರಿಸ್ತಾರಲ್ವ, ಎಷ್ಟು ಇರುತ್ತೆ, ದೊಡ್ಡದಾಗಿರುತ್ತಾ ಕಡಿಮೆ ಇರುತ್ತಾ ಅಂತ ಹೇಳಿಬಿಟ್ಟು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಈ ಥರ ಹೂವಿನ ಮೊಳ ಹಾಕಿದ್ರೆ 1 ಮೊಳ ಮತ್ತು ಅರ್ಧ, 1.5 ಮೊಳ ಅಷ್ಟಿದೆ. ಆಯಿತಾ, ಅಷ್ಟು ಇದೆ, ಚೆನ್ನಾಗಿದ್ದಾವೆ, ನೋಡ್ಕೊಳ್ಳಿ. ನಾನು ತುಂಬ ದಿನಗಳಿಂದ ಈ ಥರ ತಗೊಂಡು ಡೆಕೋರೇಷನ್ ಮಾಡ್ಕೋಬೇಕು ಇಲ್ಲಿ ಅಂತ ಅಂದ್ಕೊಂಡೆ. ಅಲ್ಲಿ ಇವಾಗ ನಮ್ಮವರು ಅಲ್ಲೇ ಊಟ ತಿಂತಾರೆ. ಇವಾಗ ದೇವರು ವಿಗ್ರಹ ಈ ಥರ ಎಲ್ಲ ಇಟ್ಟರೆ ಮತ್ತು ನಾನ್ ವೆಜ್ ಎಲ್ಲ ತಿನ್ನೋವಾಗ ಎಲ್ಲ ಹೇಗೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಕೃಷ್ಣ ವಿಗ್ರಹ ಇಲ್ಲಿ ಇಟ್ಟಿದ್ದೆ ಅಲ್ವಾ, ಮತ್ತು ಆ ಕಡೆ ಶಿಫ್ಟ್ ಮಾಡಿಬಿಟ್ಟೆ. ಅವರು ತಿಂತಾ ಇರ್ತಾರಲ್ವ, ಯಾಕೆ ದೇವ್ರ ಹತ್ರ ಅಂತ ಎಲ್ಲ ನೋಡಿ, ಈ ಥರ ಇದೆ. ಎಷ್ಟು ಇದು ಬಂದ್ಬಿಟ್ಟು ಇವಾಗ ಕೃಷ್ಣ ವಿಗ್ರಹನ ಇದ್ರ ಮೇಲೆ ಇವಾಗ ಮತ್ತು ಇಟ್ಟ ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಎಲ್ಲಾದ್ರೂ ಡೆಕೋರೇಷನ್ ಮಾಡ್ಕೋಬೋದು ಇನ್ನೊಂದರಲ್ಲಿ. ಆವತ್ತೇ ಇನ್ನೂ ಒಂದು ಪಾರ್ಸಲ್ ಬಂತು ಫ್ರೆಂಡ್ಸ್, ಅದು ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ.
ನೋಡಿ ಫ್ರೆಂಡ್ಸ್, ಗಿಡಗಳಿಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕಲಿಸ್ದೆ. 200 and change, ಸ್ವಲ್ಪ ಚಿಕ್ಕದೇ ಅನಿಸುತ್ತೆ. ಇಲ್ಲಿ ಸದ್ಯಕ್ಕೆ ಇಟ್ಕೊಂಡ್ರೆ ಸಾಕದು. ಇಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಮತ್ತು ತೋರಿಸ್ತೀನಿ ಅಲ್ಲಿಟ್ಟು. ನೋಡಿ ಇಲ್ಲಿದ್ದಾವಲ್ಲ, ಇಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ತರಿಸಿರೋದು. ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಗಿಡಗಳು ಇಡೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಅದರ ನೆಕ್ಸ್ಟ್ ಡೇ ಫ್ರೆಂಡ್ಸ್. ಆವತ್ತಿನ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿದೆ. ನಾವತ್ತು ಬಟ್ಟೆ ಸ್ಟಿಚಿಂಗು ಅದೊಂದು ಇದೊಂದು ಇತ್ತಲ್ವ, ಮತ್ತು ವಿಡಿಯೋ ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಂದರೆ ಬೆಳಿಗ್ಗೆನೂ ವ್ಯೂ ತೋರಿಸಿದೆ, ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳಿಬಿಟ್ಟು. ಇನ್ನು ಮತ್ತು ನನ್ನ ಮಗನಿಗೆ ಚಿತ್ರಾನ್ನ ಮಾಡಿಕೊಟ್ಟೆ, ಇವ್ರಿಗೂ ಬಾಕ್ಸ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಬ್ಬನಿಗೆ ಅಂತ ಹೇಳ್ಬಿಟ್ಟು ಚಪಾತಿ, ರಾತ್ರಿ ಮೊಟ್ಟೆ ಮತ್ತು ಆಲೂಗಡ್ಡೆ ಸಾಂಬಾರು ಮಾಡಿದ್ದೆ, ಗ್ರೇವಿ. ಬೆಳಿಗ್ಗೆಗೂ ಆಗುತ್ತೆ ಅವ್ನಿಗೆ ಬಾಕ್ಸ್ಗೂ ಅಂತ ಹೇಳಿಬಿಟ್ಟು ಅದೂ ಇತ್ತು. ಅದನ್ನು ಮಾಡಿ ಚಪಾತಿ ಮಾಡೋಣ ಅಂತ ಮಾಡಿದೆ. ಅವನೇನೋ ಮತ್ತೆ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಿ ಕೊಟ್ಬಿಟ್ಟೆ ಅವನಿಗೆ. ಹಂಗಾದ್ರೆ ಚಪಾತಿ ಬೇಡ, ಮೊಸರನ್ನ ತೊಗೊಂಡು ಹೋಗಪ್ಪ ಅಂತ ಹೇಳಿಬಿಟ್ಟು ಮತ್ತು ಅವ್ರಿಗೆ ಮುದ್ದೆ, ರೈಸು, ಸಾಂಬಾರು ಮಾಡಿ ಕೊಟ್ಟಿದ್ದೆ. ಚಿತ್ರಾನ್ನನ ಬಾಕ್ಸ್ಗೆ ಹಾಕಿ ಕೊಟ್ಟೆ, ಅವರು ತಗೊಂಡು ಹೋದರು. ಇನ್ನು 8:30ಗೆಲ್ಲ ಬೇಗನೆ ಮಾಡಿಬಿಟ್ಟು ಇವಾಗ 8:30ಗೆಲ್ಲ ಬಂದೆ. ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು. ಇದೇ ಬ್ಲೌಸೇ ಸ್ಟಿಚ್ ಮಾಡಿಬಿಟ್ಟು ಮತ್ತು ಸ್ಯಾರಿಗೆ ಫಾಲ್ಸು ಹೊಲಿದೆ. ಇನ್ನೇನು ಇವಾಗ 9:20 ಆ ಥರ ಆಗಿದೆ. ಇವಾಗ ಅಷ್ಟರಲ್ಲೇ ಅವರು ಬರೋ ಅಷ್ಟರೊಳಗೆ ಅಂದರೆ 10 o'clock ಮೇಲೆ ಅಂತ ಹೇಳಿದ್ರು. ಸರಿ, ನಾನೊಂದು 9 o'clockಗೆಲ್ಲ ಕೆಲಸ ಆದರೆ ಮತ್ತೆ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ಅಲ್ಲಿ ನೋಡಿದ್ರೆ ಅವರು ಆಯಿತಾ ಅಂತ 9:30ಗೆ ಬರ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಕಲಿಯೋಣ ಅಂತ ಹೇಳಿ ಅಷ್ಟರೊಳಗೆ ಮೇಲೇನೋ ಕೆಲಸ ಎಲ್ಲನೂ ಮಾಡಿಕೊಂಡೆ. ಮತ್ತು ಅವ್ರಿಗೆಲ್ಲ ಊಟಕ್ಕೆಲ್ಲ ಇಟ್ಬಿಟ್ಟು ಬಾಕ್ಸ್ಗೆ ಎಲ್ಲ ಹಾಕಿ ಕೊಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಆಯಿತು. ಈಗ ಹುಕ್ಸ್ ಹಾಕ್ತಾಯಿದ್ದೀನಿ. ಹುಕ್ಸೂ 2 ಹುಕ್ಸ್ ಆಯಿತು. ಸ್ಯಾರಿ ಫಾಲ್ಸು ಸ್ಟಿಚ್ ಮಾಡಿದೆ. ಬನ್ನಿ ಫ್ರೆಂಡ್ಸ್, ಈ ಥರ ಎಲ್ಲ ಬೆಳಗ್ಗೆನೇ ಕೆಲಸ ಆಗ್ತಾಯಿದೆ. ಇನ್ನು ನಾಳೆ ಎಲ್ಲ ಇನ್ನು 2 days ಇಲ್ಲ, ನಾಳೆ ಎಲ್ಲ ನಾಳೆದ್ದು ಫ್ರೈಡೇ ಅಲ್ವಾ, ಕದ್ರಿ ಹುಣ್ಣಿಮೆ ಅಂತ ಇರೋದು. ಇನ್ನು ಹಬ್ಬ ಇದೆ ಆಲ್ಮೋಸ್ಟ್ ಎಲ್ರಿಗೂ. ಇವಾಗೂ ಒಂದು ಬ್ಲೌಸ್ ಕೊಟ್ಬಿಟ್ಟು ಹೋಗಿದ್ದಾರೆ, ಏನು ಮಾಡೋದು ಅಂತ ಅವಳದೇನು ತೊಗೊಂಡ್ಬಿಟ್ಟು ಹಿಂದೆ ಇರೋವೆ ಹೊಲಿಯೋಕ್ಕಿಲ್ವೇ ಅಂತ ಹೇಳಿ ಮತ್ತೆ ಅಂದ್ಕೊಂಡೆ. ಸರಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಇನ್ನೂ ಊಟ ತಿಂದಿಲ್ಲ, ಕಾಫಿ ಏನೋ 2 ಸಲ ಕುಡಿದ್ಬಿಟ್ಟೆ, ಆ ಥರ ಇದೆ. ನೈಟಲ್ಲೂ ತಿನ್ನೋಕ್ಕಾಗಲಿಲ್ಲ ಫ್ರೆಂಡ್ಸು ಊಟ. ಅದು ಗಂಟ್ಲಲ್ಲಿ ನುಂಗೋಕೆ ಹೋಗ್ತದ್ರೆ ಆಗ್ತಾನೆ ಇಲ್ವೇ. ಮೊನ್ನೆ ನೈಟು 3 days ಆಯಿತು. ನೈಟ್ ಟೈಮು ಅದು ಗಂಜಿ ಬಗ್ಸಿ ಗಂಜಿನ ಕುಡಿದ್ಬಿಟ್ಟೆ. ಅನ್ನ ಮಾಡಿದ್ರಲ್ಲಿ ಗಂಜಿ ಬಗ್ಸಿದ್ದೆ. ಸರಿ, ತುಂಬ ಆವಾಗ ನಾವು ಚಿಕ್ಕವರಿದ್ದಾಗ ಅದೇ ಥರ ಅದಕ್ಕೆ ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕಿರ್ತೀವಲ್ಲ ಹೆಂಗೂ ಅನ್ನಕ್ಕೆ, ಕುಡಿತಾಯಿದ್ವಿ. ಒಂಥರ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಅಲ್ವಾ, ಆ ಥರ ಅಂತ ಹೇಳಿಬಿಟ್ಟು ಕುಡಿದೆ. ಸರಿ, ಚೆನ್ನಾಗಿತ್ತು. ಮತ್ತು ಮಾರನೇ ದಿನ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ ಗಂಟ್ಲು ನೋವು. ಯಾಕೆ, ಏನು ತಿಂದೆ ನಾನು? ಆ ಥರದ್ದೇನು ತಿಂದು ಇಲ್ಲ, ಕುಡ್ದು ಇಲ್ವಲ್ಲ ಅಂತ ಹೇಳಿಬಿಟ್ಟು ಕೋಲ್ಡ್ ಆಗೋ ಥರದ್ದು ಅಂತ ಮತ್ತೆ ಅಂದ್ಕೊಂಡ್ರೆ, ಈ ಥರ ಗಂಜಿ ಕುಡ್ದೆ ಅಲ್ವಾ ಅಂತ ಹೇಳಿ ಅಂದ್ಕೊಂಡೆ.
ಅಂದರೆ ಇವಾಗಾದರೆ ಕುಕ್ಕರ್ಗೆ ಇಟ್ಬಿಡ್ತೀವಿ ಫ್ರೆಂಡ್ಸ್. ಅವಾಗಾದರೆ ಗಂಜಿ ಬಗ್ಸ್ತಾ ಇದ್ವಲ್ಲ, ಅದನ್ನು ಉಪ್ಪು ಅದರಲ್ಲಿ ಹಾಕಿರ್ತೀವಿ ಹೆಂಗೂ ಆ ಥರ ಕುಡಿತಾ ಇದ್ವಿ. ಒಂಥರ ಅದೊಂಥರ ನುಂಗ್ತಾ ಇದ್ರೆ ಒಂಥರ ಟೇಸ್ಟು ಬಾಯಿಗೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಕುಡ್ದಿರ್ತೀರ ಚಿಕ್ಕವರಿದ್ದಾಗ. ಅಂದರೆ ಇವಾಗೆಲ್ಲ ಕುಕ್ಕರ್ ಬಂದಿದೆ, ಇವಾಗ ಆ ಥರ ಅದೇ ಏನು ಅಂತಲೂ ಕೆಲವ್ರಿಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಆ ಥರ ಕುಡಿತಾ ಇದ್ವಿ. ಮತ್ತು ಮುದ್ದೆ ಮಾಡಿದ್ಮೇಲೆ ಅದಕ್ಕೆ ಮುದ್ದೆ ಮಾಡಿದ್ಮೇಲೆ ಪಾತ್ರೆಗೆ ಅಂಟ್ಕೊಂಡಿರತ್ತಲ್ವ, ಮತ್ತು ಅದನ್ನು ಒಲೆ ಮೇಲೆ ಇಟ್ಟು ಗಟ್ಟಿ ಮಾಡಿಕೊಂಡು ಅದು ರೊಟ್ಟಿ ಥರ ಬರ್ತಾಯಿತ್ತು. ಅದನ್ನು ತಿಂತಾಯಿದ್ವಿ ಚಿಕ್ಕವರಿದ್ದಾಗ. ಏನೋ ಒಂದು ಆ ಥರ ಅಲ್ವಾ. ಇವಾಗಾದರೆ ತಿನ್ನೋಕ್ಕೆ ಅಂದರೆ ಕಾಸು ಎತ್ಕೊಂಡು ಅಂಗಡಿಗೆ ಹೋಗ್ಬಿಡ್ತಾರೆ. ಅವಾಗ ತಿನ್ನೋಕ್ಕೆ ಅಂದರೆ ಆ ಥರ ಮನೆಯಲ್ಲಿರೋದನ್ನೇ ಅಲ್ವಾ ತಿಂತಾಯಿದ್ದಿದ್ದು. ಆ ಥರ ಫ್ರೆಂಡ್ಸ್. ಬನ್ನಿ ಇನ್ನು ಯಾವ ಥರ ಎಲ್ಲ ಆಗುತ್ತೆ. ಕೆಲವೊಬ್ಬರೆಲ್ಲ ಹೇಳಿದ್ದಾರೆ ಇವಾಗತ್ತೆ ಬೇಕು ಅಂತ. ಇನ್ನು 2 ಡೇಸ್ ಇದೆ ಹಬ್ಬ, ಆದರೂ ನಮ್ಗೆ ಇವಾಗೇ ಬೇಕು ಅಂತ ಇದ್ದಾರೆ. ನೋಡೋಣ. ಅರ್ಜೆಂಟ್ ಇರೋವರೆದು ಸ್ಟಿಚ್ ಮಾಡೋದ. ನೆನ್ನೆನೂ ಹಾಗೆ ಹೀಗೇನೆ ಇದ್ದೋದು ಫ್ರೆಂಡ್ಸ್, ಆಗಲಿಲ್ಲ ಯಾಕೋ. ಕೆಲವೊಂದನ್ನೇ ಕಟ್ ಮಾಡಿದ್ದು, ಇನ್ನು ಕೆಲವೊಂದೆಲ್ಲ ಹಾಗೆ ಇದ್ದೋಯ್ತು. ಇವತ್ತು ಕೆಲಸ ಮಾಡಿಬಿಡ್ಬೇಕು. ಇನ್ನು ನೈಟೆಲ್ಲ ಇರಬೇಕಾಗತ್ತೆ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು. ಯಾವ ಥರ ಸ್ಟಿಚ್ ಮಾಡ್ತೀನಿ, ಇನ್ನೇನು ಆಲ್ಮೋಸ್ಟ್ ಪ್ಲೈನ್ ಬ್ಲೌಸಸ್ಸೇ ಇರೋದು. ನೋಡಬೇಕು. ಅದೇ ಇವಾಗ ಕೊಟ್ಟಿರೋದು ಡಿಸೈನ್ ಬ್ಲೌಸ್ ಇದೆ ಮೊದಲು. ಮತ್ತು ಅವ್ರ್ಯಾರೋ ಕೊಟ್ಟಿದ್ದಾರೆ, ಅದು ಫ್ರೈಡೇ ಬೇಕು. ಅದು ನೆಟ್ಟು ಸ್ಲೀವ್ಸ್ಗೆ ಆ ಥರ ಎಲ್ಲ ಹೇಳಿದ್ದಾರೆ. ಇನ್ನು ಅದು ಡಿಸೈನ್ ಸ್ಟಿಚ್ ಮಾಡ್ಬೋದು. ಇದು ಮಾತ್ರ ಈ ಥರ ಇದೆ. ಹಾಗೆ ನೋಡ್ತಾ ಇರಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇರ್ತವೆ ನನ್ನ ಕೆಲಸಗಳು. ಅರ್ಜೆಂಟು ನಾವು ಇದೇ ಥರ ಮಾಡಬೇಕು ಇದೇ ಟೈಮ್ಗೆ ಅಂತ ಹೇಳಿದ್ರೆ ಆಗೋದಿಲ್ಲ. ನಾವು ಯಾವ ಥರ ಟೈಮು ಸಿಕ್ಕರೆ ಆ ಥರ ನಾವು ಕೆಲಸ ಮಾಡಬೇಕಾಗತ್ತೆ. ನಮ್ಮವರು ಹೋದರು 9 o'clock ಎಲ್ಲನೂ ತಿಂದು ಬಾಕ್ಸನ್ನು ತಗೊಂಡು ಹೋಗಿದ್ದಾರೆ. ಮಕ್ಕಳು ಹೋದರು. ಇವತ್ತು ನನ್ನ ದೊಡ್ಡ ಮಗನಿಗೆ ಎಕ್ಸಾಮ್ ಇದೆ, ಚಿಕ್ಕವನಿಗೆ ಇಲ್ಲ. ನಾಳೆದ್ದು ಇರೋದು ಚಿಕ್ಕವನಿಗೆ. ಇವತ್ತೊಂದಾದರೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಸೆಕೆಂಡ್ ಇಯರ್ ಅವ್ರಿಗೆ. ನೋಡಲ್ಲ ಫ್ರೆಂಡ್ಸ್, ಇನ್ನೂ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡ್ತಾ ಇರೋವರಾದರೂ ಇಷ್ಟುವರೆಗೂ ಬಂದಿರ್ತೀರ, ಏನೋ ಅಷ್ಟು ಇಷ್ಟ ಆದರೂ ಆಗಿರುತ್ತೆ. ಅಟ್ಲೀಸ್ಟ್ ನನ್ನ ಶ್ರಮಕ್ಕೆ, ನಾನು ಪಡ್ತಾ ಇರೋ ಶ್ರಮಕ್ಕಾದರೂ ಒಂದು ಲೈಕ್ ಕೊಡಿ. ಈ ಥರ ಲೈಕ್ ಬಟನ್ ಇರುತ್ತಲ್ಲ, ಅದನ್ನು ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು. ಅಂದರೆ ಕೈಯಲ್ಲ, ವಿಡಿಯೋದಲ್ಲಿ ಸಾರಿ, ಅಂದರೆ ವಿಡಿಯೋ ಕೆಳಗಡೆ ಇರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಲೈಕ್ ಬಟನ್ ಅನ್ನೋದು ಬರುತ್ತೆ. ಅಂದರೆ ನನ್ನ ವಿಡಿಯೋಸು ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಇನ್ನು ಯೂಟ್ಯೂಬ್ ಇನ್ನಷ್ಟು ಕೆಲವು ಜನರಿಗೆ ಸಜೆಷನ್ ಕೊಡುತ್ತೆ. ಹಾಗೆ ನೀವು ಎಷ್ಟು ಮೆಸೇಜ್ ಮಾಡ್ತೀರಾ, ಹಾಗೆ ಎಷ್ಟು ಲೈಕ್ಸ್ ಕೊಡ್ತೀರಾ, ಎಷ್ಟು ನೋಡ್ತೀರಾ ನನ್ನ ವಿಡಿಯೋಸು, ಇದ್ರ ಬೇಸಸ್ ಮೇಲೇ ಯೂಟ್ಯೂಬ್ ಅನ್ನೋದು ಸಜೆಸ್ಟ್ ಮಾಡೋದು. ಆ ಥರ ಅದೇ ಕೆಲವ್ರಿಗೆ ಅವ್ರದ್ದು ನೋಡಿದ್ರೆ ನಮಗೇನು ಬರುತ್ತೆ ಅಂತ ಕೆಲವ್ರು ಇರ್ತಾರೆ. ಕೆಲವ್ರಿಗೆ ಏನೋ ಯೂಸ್ಫುಲ್ ಇದೆಯಲ್ಲ ಅಂತ ಕೆಲವ್ರು ನೋಡ್ತಾರೆ. ಆ ಥರ ಎಲ್ಲ ಇರ್ತವೆ. ಇವಾಗ ನಾನು ಕೆಲವೊಂದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಲ್ವ, ಅದರಲ್ಲಿ ನಾನು ಆದರೂ ಈ ಥರ ಬಟ್ಟೆ ಸ್ಟಿಚಿಂಗು ಅದು ಇದು ಎಲ್ಲ ಮಾಡ್ತೀನಿ. ಕೆಲವರೆಲ್ಲ ಏನೂ ಇಲ್ಲ, ನಾರ್ಮಲ್ ಲೈಫ್ ರೊಟೀನೇ ತೋರಿಸ್ತಾರೆ. ಅವ್ರಿಗೇನೆ ಚೆನ್ನಾಗಿ ವಿಡಿಯೋಸ್ ಎಲ್ಲ ಹೋಗಿರ್ತವೆ. ನಾನು ಇನ್ನೂ ಚೆನ್ನಾಗಿ ಮಾಡಿದ್ರೂ ಈ ಥರ ಇರುತ್ತಲ್ಲ ಅಂತ ಇನ್ನೂ ಏನು ಕಡಿಮೆನೋ ಗೊತ್ತಿಲ್ಲ. ಯಾವ ಥರ ಮಾಡಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು. ಆದರೂ ನೀವು ನೋಡ್ತಾ ಇಲ್ಲ, ನಾನು ಬಿಡ್ತಾಯಿಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ, ಬ್ಲೌಸು ಆಗೋಯ್ತು. ಇದೇ ಕಲರ್ ಸ್ಯಾರಿ, ಇದು ಟ್ಯಾಗ್ಸ್ ಈ ಥರ ಕಟ್ಟಿದ್ದೀನಿ, ಪೈಪಿಂಗ್ ಈ ಥರ ಕೊಟ್ಟಿದ್ದೀನಿ. ಆಗೋಯ್ತು ಫ್ರೆಂಡ್ಸ್. ಅವ್ರಿಗೆ ಲೇಸು ಏನೂ ಬೇಡ ಅಂದರು, ರೌಂಡ್ ಇಟ್ಟು ಈ ಥರ ಪೈಪಿಂಗ್ ಕೊಟ್ಬಿಡಿ ಸಾಕು ಅಂತ. ಸರಿ, ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇನ್ಯಾವಾಗಾದರೂ ಬರಲಿ. ಹಾಯ್ ಫ್ರೆಂಡ್ಸ್, ನೋಡಿ
ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. 2 ಬ್ಲೌಸ್ ಕಟ್ ಮಾಡಿಕೊಂಡು ಬಂದು ಮತ್ತು ಅವ್ರು ಯಾರೋ ಬಟ್ಟೆ ಕೊಡೋಕೆ ಬಂದಿದ್ದರು, ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಕೆಲವರು ಬರ್ತಾರೆ ಬೇಗ ಹೋಗೋದೇ ಇಲ್ಲ ಫ್ರೆಂಡ್ಸ್. ನನಗೆ ಅಂದರೆ ನಾರ್ಮಲ್ ಇದರಲ್ಲಾದರೆ ಎಷ್ಟೊತ್ತು ಕೂತ್ಕೊಂಡಿದ್ರು ಓಕೆ. ಇವಾಗ ಹಬ್ಬದ ಟೈಮು, ನನಗೆ ಬಟ್ಟೆ ಸ್ಟಿಚಿಂಗ್ ಇರುತ್ತೆ, ಇಲ್ಲ ಕಟ್ ಮಾಡೋದಿರುತ್ತೆ. ನಾನು ಅಲ್ಲೋಗಿ ಕಟ್ ಮಾಡಬೇಕು, ಇವು ಹೋಗ್ಲಿಲ್ವೇ ಅಂತ ಅವ್ರು ನೋಡಿದ್ರೆ ಅದು ಇದು ಅಂತ ಹೇಳ್ಕೊಂಡೇ ಇದ್ದಾರೆ. ಸರಿ ಅಂತ ಹೇಳಿಬಿಟ್ಟು ಇನ್ನು ಅವರು ಹೋದರು. ನಾನು ಈಗ ಆಗಾಗಲೇ 2 ಬ್ಲೌಸ್ನ ಸ್ಟಿಚ್ ಮಾಡಿದೆ, ಇವಾಗ ಬರ್ತೀನಿ ಅಂತ ಹೇಳಿರೋವ್ರದ್ದು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಅದು ತಗೊಂಡು ಅವರು ಹೋದರು, ಮತ್ತು ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಮತ್ತು ನೋಡಿ ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡಬೇಕು. ಇದು ಸ್ಲೀವ್ಸ್ಗೆ ಫ್ರಿಲ್ಸ್ ಇಡಬೇಕು ಅಷ್ಟೇ. ಇದೇನಿಲ್ಲ, ನಾರ್ಮಲ್ಲು ಪಾಟ್ ನೆಕ್ ಬ್ಲೌಸು. ಪಾಟ್ ನೆಕ್ ಬ್ಲೌಸು ಒಂದು ಲೇಸ್ ಕೊಟ್ಟಿದ್ದೀನಿ. ಅವರು ಏನೂ ಬೇಡ ಅಂತ ಹೇಳಿದರು. ಸರಿ ಲೇಸ್ ಕೊಟ್ಟು ಈ ಥರ ಡಬಲ್ ಇದು ಪೋಟ್ಲಿ ಹಾಕಿದ್ದೀನಿ. ಇನ್ನು ನೋಡಿ ಫಾಲ್ಸ್ ಹೊಲಿಬೇಕು. ಫಾಲ್ಸ್ ಹೊಲಿದ್ರೆ ಮತ್ತು ಮೇಲಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೋಗಿ ಬಂದು ಮತ್ತೆ ಫಾಲ್ಸ್ ಸ್ಟಿಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸು, ಇನ್ನು ಇವತ್ತೆಲ್ಲನೂ ಬ್ಯುಸಿ ಆಗಿರುತ್ತೆ. ಹಾಗೆ ಹೀಟ್ರಿಗೆ ಎಲ್ಲನೂ ನೀರು ಹಾಕಿ ಎಲ್ಲನೂ ಬರ್ತೀನಿ. ಬನ್ನಿ ಇವಾಗ ಹೋಗೋಣ. ಇವಾಗ ಬಂದುಬಿಟ್ಟು ಇನ್ನೇನು 1:30 ಆ ಥರ ಆಗಿದೆ ಟೈಮು. 1:30 ಇಲ್ಲ, 1:20 ಆ ಥರ ಆಗಿದೆ 1:30 ಆಗಿದೆ. ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೇಕು. ಈ ಸ್ಯಾರಿಗೆ ಫಾಲ್ಸ್ ಸ್ಟಿಚ್ ಮಾಡಿಬಿಟ್ರೆ ಫಾಲ್ಸ್ ಸ್ಟಿಚ್ ಮಾಡಿ ಅದಕ್ಕೆ ಹುಕ್ಸ್ ಹಾಕಿ ಇಟ್ಬಿಡ್ತೀನಿ. ಅವ್ರು ಬಂದರೆ ಅವ್ರಿಗೆ ಕೊಟ್ಬಿಡೋದು, ಮತ್ತು ಅದನ್ನು ತಗೊಂಡು ಅದನ್ನು ಹೊಲಿತಿರ್ತೀನಿ. ಆ ಥರ ಇದೆ. ಬನ್ನಿ ಈ ಮೇಲೆ ಹೋಗಿ ಬರೋಣ, ಏನಾದರೂ ನೋಡ್ಕೊಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಸಾಯಂಕಾಲ ಆಗ್ತಾ ಇನ್ನು ಬ್ಯುಸಿ ಆಗೋದೆ. ಮತ್ತು ಏನು ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೋಗಲಿಲ್ಲ. ಇನ್ನು ಹಬ್ಬ ಇತ್ತಲ್ವ, ಅದಕ್ಕೆ ಬೇಗ ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ ಹೇಳಿಬಿಟ್ಟು ಇದ್ದೋದೆ. ಮತ್ತು ಏನೂ ವಿಡಿಯೋ ಮಾಡಲಿಲ್ಲ. ಈ ವಿಡಿಯೋ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಾಯಿದ್ದಾವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋಕ್ಕೆ ಹೇಳಿ. ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಹಾಗೆ ಬಟ್ಟೆ ಸ್ಟಿಚಿಂಗ್ ಯಾವ ಥರ ಮಾಡ್ತೀನಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲಾಗಿ ನಾನು ವಿಡಿಯೋದಲ್ಲಿ